ನಮಸ್ತೆ, ನಾವು ಉಡುಪಿ ಸೆರಾಕೆರೆಯಿಂದ ಮಾತಾಡ್ತಾ ಇದ್ದೇವೆ. ಸೊ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಸೆರಾಕೆರ್ ಥೆರಪಿಯನ್ನು ಮಾಡಿರುವಂತಹ ಆಶಾ ಅಶೋಕ್ ಸಿಸ್ಟರ್. ಸೊ ಅವ್ರ ಹತ್ರನೇ ಕೇಳ್ತಾ ಬರುವ ಸೆರಾಕೆರ್ ಥೆರಪಿಯಲ್ಲಿ ಬಂದ್ಬಿಟ್ಟು ಸೊ ಅವ್ರು ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ರಿಸಲ್ಟನ್ನು ತಗೊಂಡಿದ್ದಾರೆ ಅಂತ. ನಮಸ್ತೆ ಸಿಸ್ಟರ್. ನಮಸ್ತೆ. ಓಕೆ, ಎಲ್ಲಿಂದ ನೀವು ಸೆರಾಕೆರಿಗೆ ಥೆರಪಿಗೆ ಬರ್ತಾ ಇದ್ರಿ? ನಾನು ಕೊರಂಕರವಾಡಿಯಿಂದ. ಓಕೆ, ಎಷ್ಟು ಟೈಮ್ ಬಂದ್ಬಿಟ್ಟು ಥೆರಪಿಯನ್ನು ಮಾಡಿದ್ದೀರಾ? ನಾನೊಂದು 45 ಡೇಸಲ್ಲಿ ಬಂದಿದ್ದೇನೆ. 45 ಡೇಸ್ ತನಕ ಬಂದಿದ್ದೀರಾ? ಸೊ ಮೇಯ್ನ್ ಆಗಿ ಬಂದ್ಬಿಟ್ಟು ನಿಮಗೆ ಸೆರಾಕೆರ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರುವಂಥದ್ದು ಯಾರು? ನನ್ನ ಫ್ರೆಂಡ್ ಆಗಿ ಸುಲೋಚನಾ ಅಂತೇಳಿ ಅವರು ಹೇಳಿದ್ರು, ಹಾಗೆ ಬಂದಿದ್ದೆ. ಓಕೆ, ಸೊ ನೀವು ಸೆರಾಕೆರಿಗೆ ಬಂದಿರೋ ಉದ್ದೇಶ ಯಾವ ಒಂದು ಪ್ರಾಬ್ಲಮ್ಸಿಗೋಸ್ಕರ ನೀವು ಸೆರಾಕೆರಿಗೆ ಬಂದಿರುವಂಥದ್ದು? ನನಗೆ ಪ್ರೆಗ್ನೆನ್ಸಿ ನಿಲ್ತಿರಲಿಲ್ಲ ಮೇಯ್ನ್ ಆಗಿ, ಮತ್ತು ಥೈರಾಯ್ಡ್ ಇತ್ತು, ಹಾರ್ಮೋನಲ್ ಪ್ರಾಬ್ಲಮ್ ಆ ಥರ, ಹಾಗೆ ಬಂದಿದ್ದೆ. ಓಕೆ, ಈಗ ಬಂದ್ಬಿಟ್ಟು ನಿಮಗೆ ಎಷ್ಟು ಏಜ್ ಆಯಿತು ಸಿಸ್ಟರ್? ನನಗೆ ಈಗ ಬಂದ್ಬಿಟ್ಟು 45 ಏಜ್ ಆಯಿತು. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ಮದುವೆ ಆಗಿ 6 ವರ್ಷ ಆಗಿದೆ. ಓಕೆ, ಸೊ ಒಂದು ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಅಂತ ಹೇಳುವಾಗ ಒಂದು ಹಾರ್ಮೋನ್ಸಿಂದ ಬರುವಂಥದ್ದು. ಸೊ ಎಷ್ಟು ಸಫರ್ ಪಟ್ಟಿದ್ದೀರಾ ನೀವು? ನನಗೆ ಅಂದರೆ ಪ್ರೆಗ್ನೆನ್ಸಿ ನಿಲ್ತಾನೆ ಇರಲಿಲ್ಲ. ಅಂದರೆ ನಿಂತರೂ ಅದು ಖಾಲಿ ಸ್ಯಾಕ್ ಇದ್ರದ್ದು, ಹೊಟ್ಟೆಯಲ್ಲಿ ಸ್ಯಾಕ್ ಮಾತ್ರ ಇರೋದು, ಮಗುವಿಲ್ಲ ಅದರಲ್ಲಿ, ಹಾಗೆ ಹೇಳ್ತಿದ್ರು. ಗರ್ಭಚೀಲ ಇದ್ದದ್ದು ಅಂತ ಹೇಳ್ತಿದ್ರು. ಹಾಗೆ 3-4 ಸಲ ಹಾಗೆ ಆಗಿ ಹೋಗಿತ್ತು ಅದು. ಈಗ ನಿಂತಿದೆ ಪುನಃ. ಓಕೆ, ಎಷ್ಟು ಮೆಡಿಸಿನನ್ನು ಹಾಕಿದ್ದೀರಾ? ಮೆಡಿಸಿನ್ ತುಂಬ ಮಾಡಿದ್ದೇನೆ, ಇಂಗ್ಲೀಷ್, ಆಯುರ್ವೇದಿಕ್, ಹೋಮಿಯೋಪತಿ ಅಂತೇಳಿ ತುಂಬ ಮಾಡಿದ್ದೀರಾ. ಓಕೆ, ನಿಮಗೆ ಮೇಯ್ನ್ ಆಗಿ ಬಂದ್ಬಿಟ್ಟು ಥೈರಾಯ್ಡ್ ಅನ್ನುವಂಥದ್ದು ಸೆರಾಕೆರಿಗೆ ಬರುವಾಗ 19.5 ಇತ್ತು ನಾನು ನೋಡಿದ ಪ್ರಕಾರ. ಸೊ ಒಂದು 25 ಡೇಸ್ ಥೆರಪಿಯಲ್ಲಿ ಬಂದ್ಬಿಟ್ಟು ಆ ಥೈರಾಯ್ಡ್ ಅನ್ನುವಂಥದ್ದು 6.3ಗೆ ಬಂದು ನಿಂತಿರುವಂಥದ್ದು ನೋಡಿ. ಸೊ ಕಂಟಿನ್ಯೂಸ್ ಆಗಿ ಬಂದ್ಬಿಟ್ಟು 25 ಡೇಸಲ್ಲಿ ನಿಮಗೆ ನಮ್ಮ CHM ಬೆಡ್ಡಲ್ಲಿ 1 to 3 CHM ಬೆಡ್ಡಲ್ಲಿ ಕಂಟಿನ್ಯೂಸ್ ಬಂದ್ಬಿಟ್ಟು 25 ಡೇಸ್ ಬಂದ್ಬಿಟ್ಟು ನಾವು ಕೌಚಿ ಮಲಗಿಸಿ ಬಿಟ್ಟು ಹೊಟ್ಟೆಗೆ ಮಾತ್ರ ಥೆರಪಿಯನ್ನು ಕೊಟ್ಟಿದ್ದೇವೆ. ಸೊ ಒಂದು 4 ಸಲ ನಿಮಗೆ ಒಂದು ಮಿಸ್ಕ್ಯಾರಿ ಆಯಿತು ಅಂತ ಹೇಳಿದ್ರಿ. ಸೊ ಏನಂತ ಅನ್ಸುತ್ತೆ ಈಗ ಬಂದ್ಬಿಟ್ಟು ಒಂದು 4 ತಿಂಗಳ ಗರ್ಭಿಣಿ ಆಗಿದ್ದೀರಾ? ಸೊ ಒಂದು ಸೆರಾಕೆರ್ ಲೈಫ್ ಬಂದ್ಬಿಟ್ಟು ಹೇಗೆ ನಿಮಗೆ ಹೆಲ್ಪ್ಫುಲ್ ಆಗಿದೆ? ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ಅಷ್ಟು ಮದ್ದು ಮಾಡಿ ನಿಲ್ಲದಿದ್ದು ಇದರಲ್ಲಿ ನಿಲ್ತದಾ ಅನ್ನುವ ಡೌಟಲ್ಲಿ ಬಂದಿದ್ದು ನಾನು. 45 ಡೇಸಲ್ಲಿ ನನಗೆ ರಿಸಲ್ಟ್ ಒಳ್ಳೆ ಬಂದಿದೆ. ಹಾಗೆ ಅದರ ಬಗ್ಗೆ ತುಂಬ ಇದು ಉಂಟು. ಓಕೆ, ಸೆರಾಕೆರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಎಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀರಾ ಸಿಸ್ಟರ್? ಒಂದು ಹೆಣ್ಣು ಅಂತ ಹೇಳುವಾಗ ತುಂಬ ಆ್ಯಕ್ಚುಲಿ ನಾನು ಥೆರಪಿ ಕೊಡುವಾಗಲೇ ನೀವು ಹೇಳಿದ್ರಿ, ಇಲ್ಲ ನನಗೆ ಪೀರಿಯಡ್ಸ್ ಆಗಲಿಲ್ಲ ಅಂತ ಹೇಳಿದ್ರಿ. ಸೊ ಅದಕ್ಕೆ ನಾನಿಲ್ಲ, ಇದು ಕನ್ಫರ್ಮ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ನಿಂತಿರುತ್ತೆ ಅಂತ ಹೇಳಿದ್ದೆ. ಸೊ ಆದರೂ ಸಹ ನೀವು ಹೇಳಿದ್ರಿ, ಇಲ್ಲ ನನಗೆ ಆಲ್ರೆಡಿ 4 ಸಲ ಮಿಸ್ಕ್ಯಾರಿ ಆಗಿದೆ, ಸೊ ಇನ್ನೂ ಸಹ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ಸಲ ಹೇಳಿದ್ರಿ. ಸೊ ಒಂದು ಈಗ ಬಂದ್ಬಿಟ್ಟು 4 ತಿಂಗಳ ಪ್ರೆಗ್ನೆಂಟ್ ಆಗಿದ್ದೀರಾ ಸಿಸ್ಟರ್. ಸೊ ಸೆರಾಕೆರ್ ಬಂದ್ಬಿಟ್ಟು ನಿಮಗೆ ಎಷ್ಟು ಚೆನ್ನಾಗಿರುವ ಲೈಫನ್ನು ಕೊಟ್ಟಿದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸೆರಾಕೆರ್ ಬಗ್ಗೆ? ಅಂದರೆ ರಿಸಲ್ಟ್ ಒಳ್ಳೆ ಉಂಟು. ಹೆಚ್ಚಿನವರು ಇದೆ ಪ್ರೆಗ್ನೆನ್ಸಿ ಇದರಲ್ಲೇ ಇದು ಮಾಡ್ತಿದ್ದಾರೆ, ಸಫರ್ ಆಗ್ತಿದ್ದಾರೆ. ಹೆಚ್ಚಿನವರಿಗೆ ಹೇಳ್ತಿದ್ದೇನೆ ನಾನು ಸಹ, ಇಲ್ಲಿಂದ ಹೋಗಿ ಅಲ್ಲಿ ಒಳ್ಳೆ ಆಗ್ತದೆ, 45 ಡೇಸಿಗೆ ರಿಸಲ್ಟ್ ಒಳ್ಳೆ ಉಂಟು ಅಂತೇಳಿ, ಏನು ಮೆಡಿಸಿನ್ ಎಲ್ಲ ಇಲ್ಲ ಅಂತೇಳಿ. ಹಾಗೆ ಹೆಚ್ಚಿನವರಿಗೆ ಹೇಳಿದ್ದೇನೆ, ನೋಡ್ಬೇಕು ಇನ್ನು ಬರ್ತಾರಾ ಎಂತ ಮಾಡ್ತಾರೆ. ಲೈಫಿಗೆ ಬಂದ್ಬಿಟ್ಟು ಒಂದು ಸೆರಾಕೆರ್ ಅನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ಸಿಕ್ಕಿದೆ. ಸೊ ಇನ್ನೂ ಸಹ ನಿಮ್ಮಂಥವ್ರು ತುಂಬ ಜನ ನೀವು ಹೇಳಿದ್ರಿ, ಇಲ್ಲ ನನಗೆ ಪ್ರಾಬ್ಲಮ್ಸ್ ಈಗ ನಾರ್ಮಲ್ ಆಗಿ ಹೆಣ್ಣು ಮಕ್ಕಳಿಗಿರುವಂಥ ಪ್ರಾಬ್ಲಮ್ಸ್. ಸೊ ನಿಮ್ಮ ಯೂಟ್ರಸ್ ಅಲ್ಲಿ ಬಂದ್ಬಿಟ್ಟು ಎಗ್ ಅನ್ನುವಂಥದ್ದು ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇರಲಿಲ್ಲ ಒಂದು ಕಡೆಯಿಂದ. ಸೊ ಅದರ ಜೊತೆಗೆ ಬಂದ್ಬಿಟ್ಟು ಒಂದು ಥೈರಾಯ್ಡ್ ಅನ್ನುವಂಥದ್ದು ಸಹ ಇತ್ತು. ಸೊ ಈ ಎರಡನ್ನು ಸಹ ಬ್ಯಾಲೆನ್ಸ್ ಮಾಡಬೇಕಿತ್ತು. ಸೊ 44 ವರ್ಷ ಅಂತ ಹೇಳುವಾಗ, 45 ವರ್ಷ ಅಂತ ಹೇಳುವಾಗ, ಸೊ ಅದೊಂದು ಮಿರಾಕಲ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಏಜಿಗೆ ಬಂದ್ಬಿಟ್ಟು ಸೊ ಸೆರಾಕೆರ್ ಬಂದ್ಬಿಟ್ಟು ಮಿರಾಕಲ್ ರಿಸಲ್ಟನ್ನು ಕೊಟ್ಟಿದೆ. ಸೊ ಪ್ರತಿ ಸತಿ ಹೇಳ್ತಾ ಇದ್ರಿ, ಸೊ ಫ್ಯಾಮಿಲಿ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ತುಂಬ ನೋವನ್ನು ನಾನು ಪಟ್ಟಿದ್ದೇನೆ. ನಿಮಗೆ 2 ಮಂತ್ ಆಗೋ ತನಕ ಬಂದ್ಬಿಟ್ಟು ನಿಮಗೆ ನಂಬಿಕೆ ಇರಲಿಲ್ಲ, ಇಲ್ಲ ಮೇಡಮ್ ನನಗೆ ಜಸ್ಟ್ ಬಂದ್ಬಿಟ್ಟು ಅದು ಗರ್ಭಚೀಲವೇ ಇರುವಂಥದ್ದು, ನನಗೆ ಬೇಬಿ ಇರಲಿಕ್ಕಿಲ್ಲ ಅಂತ. ಸೊ ಒಂದು ಕಾನ್ಫಿಡೆಂಟಲ್ಲಿ ಬಂದ್ರಿ. ಸೊ ನಿಮ್ಮ ಹಸ್ಬೆಂಡು ಸಹ ಬಂದ್ಬಿಟ್ಟು ನಿಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಒಂದು ಸೆರಾಕೆರ್ಗೆ ಬರುವಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿಸ್ಟರ್? ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಹೋಗಿ ಅಲ್ಲಿ ಒಳ್ಳೆ ರಿಸಲ್ಟ್ ಉಂಟು,
ಮಾಡಿ ಅಂತ ಅಂದರೆ ಯಾವುದೇ ವಿಷಯದಲ್ಲೇ ಆಗಲಿ ಮೆಡಿಸಿನ್ ತಗೊಳ್ಳೋ ಬದಲು ಇದರಲ್ಲಿ ಗುಣ ಆಗಿದ್ರೆ ಒಳ್ಳೆಯದಲ್ಲ. ಖಾಲಿ ಥೆರಪಿ ಅಲ್ಲ ಅದು, ಜಸ್ಟ್ ಹಾಗೆ. ಓಕೆ, ಸೆರಾಕೆರೆಗೆ ಬರುವಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೆಡಿಸಿನ್ ಲೈಫ್ ಆಗಿರ್ಬೋದು ಅಥವಾ ಒಂದು ಸೆರಾಕೆರ್ ಲೈಫಿಗೆ ಎಷ್ಟು ಡಿಫ್ರೆನ್ಸ್? ತುಂಬ ಡಿಫ್ರೆನ್ಸ್ ಉಂಟು. ಅಂದರೆ ಮೆಡಿಸಿನ್ ಇಲ್ಲದೇ ಖಾಲಿ ನಮ್ಮದು ಇದರಲ್ಲೇ ಮಾಡೋದಂದರೆ ಬೆಡ್ ಮಸಾಜ್ ಆಗಲಿ, ಬಾಲ್ ಥೆರಪಿ ಆಗಲಿ, ಏನಾದರೂ ಆಗಲಿ. ಓಕೆ, ಅದರ ಜೊತೆ ಬಂದ್ಬಿಟ್ಟು ಒಂದು 2 ಮಂತ್ ಪ್ರೆಗ್ನೆಂಟ್ ಆದ್ರಿ ಅಂತ ಗೊತ್ತಾದ ತಕ್ಷಣ ನೀವು ಥೆರಪಿಯನ್ನ ಸ್ಟಾಪ್ ಮಾಡಿದ್ರಿ. ಅಂದ್ರೆ ನಾವು ಪ್ರೆಗ್ನೆನ್ಸಿ ಲೇಡಿಗೆ ಆಕ್ಚುಲಿ ಥೆರಪಿ ಕೊಡುವುದಿಲ್ಲ. ಸೊ ಪ್ರೆಗ್ನೆನ್ಸಿಗೆ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಥವಾ ಗರ್ಭಕೋಶದಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆ ಅಂತ ಹೇಳುವಾಗ ನಾವು ಆ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ಗೆ ತರುವ ಥೆರಪಿಯನ್ನು ಕೊಡ್ತೇವೆ. ಸೊ ಆಫ್ಟರ್ 2 ಮಂತ್ ನಂತರ ಬಂದ್ಬಿಟ್ಟು ಸೆರಾಕೆರೆಗೆ ಬಂದ್ಬಿಟ್ಟು ಹಸ್ಬೆಂಡ್ ಬಂದ್ಬಿಟ್ಟು ನಮ್ಮ ಅಯರ್ನೇಜ್ಡ್ ಆಲ್ಕಲೈನ್ ವಾಟರಿನಲ್ಲಿ ಬಂದ್ಬಿಟ್ಟು ಪ್ಯೂರಿಫೈ ವಾಟರ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಆ ನೀರನ್ನು ಬಂದ್ಬಿಟ್ಟು ಕಂಟಿನ್ಯೂಸ್ 4 ತಿಂಗಳಿಂದ ಕುಡಿತಾ ಇದ್ದೀರಾ. ಸೊ ಹೇಗೆ ಫೀಲ್ ಆಗ್ತದೆ? ಆ ನೀರು ಬಂದ್ಬಿಟ್ಟು ಹೇಗೆ ಬೆನಿಫಿಟ್ ಆಗ್ತಾ ಇದೆ ನಿಮಗೆ? ಅಂದರೆ ನನಗೆ ಅದೇ ಥೈರಾಯ್ಡ್ ಕಂಟ್ರೋಲಲ್ಲೇ ಉಂಟು ಹಾಗೆ ಒಂದು, ಮತ್ತು ಎಂತಂತ ಅಂದ್ರೆ ಈಗ ಬಂದ್ಬಿಟ್ಟು ಥೈರಾಯ್ಡ್ ಕಂಟ್ರೋಲ್ ಅಲ್ಲಿ ಇರ್ಬೇಕಂತ ಹೇಳುವಾಗ ಅದು ಆಲ್ಕಲೈನ್ ವಾಟರ್ ಕಂಟಿನ್ಯೂಸ್ ಆಗಿ ಬಾಡಿಗೆ ಬೀಳ್ತಾನೆ ಇರ್ಬೇಕಾಗ್ತದೆ. ಸೊ ಅದರಲ್ಲೂ ಸಹ ಪ್ಯೂರಿಫೈ ಕೊಡ್ತಾ ಇದ್ದೇವೆ. ಸೊ ಒಂದು ಸೆರಾಕೆರ್ ಅನ್ನುವಂಥದ್ದು ಒಂದು ಸೆಕೆಂಡ್ ಲೈಫ್ ಅನ್ನ ಕೊಟ್ಟಿದೆ ಅಂತ ಸೆಕೆಂಡ್ ಲೈಫ್ ಕೊಟ್ಟಿದೆ ನನಗೆ. ಓಕೆ, ಇನ್ನೂ ಸಲ ಆದಷ್ಟು ಬಂದ್ಬಿಟ್ಟು ಸೊ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ಹುಟ್ಟುವಂಥ ಮಗು ಆರೋಗ್ಯ ಇನ್ನಷ್ಟು ಚೆನ್ನಾಗಾಗಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆರಾಕೆರೆಗೆ ಆ ಮಗುವನ್ನು ಸಹ ಒಮ್ಮೆ ವಿಸಿಟ್ ಮಾಡಿಸಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.